ಎಲ್ರಿಗೂ ನಮಸ್ಕಾರ. ಮ್ಯಾಮ್ ಸ್ನಿತಿಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಸಮ್ ಆಫ್ ದ ಸ್ಟೂಡೆಂಟ್ಸು ಟ್ರಾನ್ಸ್ಲೇಷನ್ ಮಾಡಿ ಮ್ಯಾಮ್ PSIಗೆ ಮತ್ತು SA ಅಂದರೆ ಏನಿದೆ ಇದು ಸೆಕ್ಯೂರಿಟಿ ಅಸಿಸ್ಟೆಂಟು SSC ಎಕ್ಸಾಮ್ ಇದೆ ಅಂತ IBದು ಇದೆ ಅಂತ ಹೇಳಿದ್ರಿ. ಸೊ ನೋಡಿ, ಕನ್ನಡ ಟು ಇಂಗ್ಲೀಷ್ ಆರ್ ಇಂಗ್ಲೀಷ್ ಟು ಕನ್ನಡ ಇದು ಕಷ್ಟ ಇಲ್ಲ. ಬಟ್ ಆದರೆ ನಿಮಗೆ ಪದಗಳ ಪರಿಚಯ ಇರಬೇಕು. ಪದಗಳ ಪರಿಚಯ ಇಲ್ಲ ಅಂತಂದರೆ ಕಷ್ಟ ಆಗುತ್ತೆ. ಯಾಕೆ ಹೇಳಿ? ಫಾರ್ ಎಕ್ಸಾಂಪಲ್ ಇವಾಗ ಇತ್ತೀಚೆಗೆ PSIಯಲ್ಲಿ ಎಸ್ಪೆಷಲಿ ಏನು ಮಾಡ್ತಿದ್ದಾರೆ ಅಂದರೆ, ಯಾವುದಾದ್ರೂ ಒಂದು ನಾವೆಲ್ ಕೊಡ್ತಾ ಇದ್ದಾರೆ, ಅಂದರೆ ಕಾದಂಬರಿ, ಒಂದು ಕಾದಂಬರಿನ ಕೊಟ್ಬಿಟ್ಟು ಇದನ್ನ ಕನ್ನಡದಲ್ಲಿ ಟ್ರಾನ್ಸ್ಲೇಟ್ ಮಾಡಿ ಅಥವಾ ಇದಕ್ಕೆ ಇಂಗ್ಲೀಷಲ್ಲಿ ಟ್ರಾನ್ಸ್ಲೇಟ್ ಮಾಡಿ ಅಂತ ಕೇಳ್ತಿದ್ದಾರೆ. ಯಾಕೆ ಹಂಗೆ ಮಾಡ್ತಿದ್ದಾರೆ ಗೊತ್ತಾ? ಡೇ ಟು ಡೇ ಲೈಫ್ದು, ಇವಾಗ ನಿಮಗೆ ಪ್ರಜಾಪ್ರಭುತ್ವ ಅಂದರೆ ಡೆಮೋಕ್ರಸಿ ಅಥವಾ ಡೆಮೋಕ್ರಸಿ ಅಂದರೆ ಪ್ರಜಾಪ್ರಭುತ್ವ ಅಂತ ಬರೀತೀರಾ. ಬಟ್ ಡೇ ಟು ಡೇ ಲೈಫ್ದು ನಿಮಗೂ ಅವರು ಚೆಕ್ ಮಾಡಬೇಕಾಗುತ್ತೆ, ನಿಮ್ಮ ಇಂಗ್ಲೀಷ್ ನಾಲೆಡ್ಜ್ ಹೇಗಿದೆ, ನಿಮ್ಮ ಕನ್ನಡ ನಾಲೆಡ್ಜ್ ಹೇಗಿದೆ ಅಂತ. ಬಿಕಾಸ್ ಈಗ PSI ಆಸ್ಪಿರೆಂಟ್ಸಿಗೆ ನಾನು ಫಸ್ಟಿಂದನೂ ಹೇಳ್ತಾ ಇದ್ದೀನಿ, ಟ್ರಾನ್ಸ್ಲೇಷನ್ ಇಡುವಂತಹ ಒಂದು ಯಾಕೆ ಆ ಎಕ್ಸಾಮಲ್ಲಿ ಟ್ರಾನ್ಸ್ಲೇಷನ್ ಒಂದು ಕಾನ್ಸೆಪ್ಟ್ ಆ್ಯಡ್ ಮಾಡಿದ್ದಾರೆ ಅಂತಂದರೆ, ನೀವು FIR ಹಾಕುವಾಗ, FIR ಬರೆಯುವಾಗ ಅಥವಾ ಯಾವುದಾದ್ರೂ ಒಂದು ರಿಪೋರ್ಟ್, ಕಂಪ್ಲೀಟ್ ರಿಪೋರ್ಟ್ ಅಬೌಟ್ ದಿ ಕೇಸ್ ಬರೆಯುವಾಗ ಸಮ್ಟೈಮ್ಸ್ ಕನ್ನಡ ಯೂಸ್ ಮಾಡಬೇಕಾಗತ್ತೆ. ಬಟ್ ಅದೇ ಕೇಸು ಬೇರೆ ರಾಜ್ಯಗಳಲ್ಲಿ ಇನ್ವಾಲ್ವ್ ಆಗಿದ್ದಾಗ ನಿಮಗೆ ಇಂಗ್ಲೀಷ್ ಬೇಕಾಗುತ್ತೆ. ಇದು ಒಂದು ಕಾರಣಕ್ಕೆ ಕನ್ನಡ ಮತ್ತು ಇಂಗ್ಲೀಷ್ದು ನಾಲೆಡ್ಜ್ ನಿಮಗೆ ಕ್ರಿಸ್ಪ್ ಆ್ಯಂಡ್ ಕ್ಲಿಯರ್ ಆಗಿ ಗೊತ್ತಿರಬೇಕು. ಸೊ ಈ ಥರ ಬರೆಯುವಾಗ ನಿಮಗೆ ನಾನು ಎವ್ರಿ ಟೈಮ್ ಹೇಳ್ತೀನಿ, ವರ್ಡ್ ಟು ವರ್ಡ್ ಟ್ರಾನ್ಸ್ಲೇಟ್ ಮಾಡಬಾರ್ದು, ವರ್ಡ್ ಟು ವರ್ಡ್ ಮಾಡಬಾರದು. ಆದ್ರೇ ಸೆಂಟೆನ್ಸ್ ಟು ಸೆಂಟೆನ್ಸ್ ಮಾಡಬೇಕು, ಸೆಂಟೆನ್ಸ್ ಟು ಸೆಂಟೆನ್ಸ್. ವರ್ಡ್ ಟು ವರ್ಡ್ ಮಾಡಿದ್ರೆ ಏನಾಗುತ್ತೆ ಅಂತಂದ್ರೆ, ಓವರ್ ಆಲ್ ನಾವು ಓದುವಾಗ ಆ ಒಂದು ಸೆಂಟೆನ್ಸು ಅದರದ್ದು ಮೀನಿಂಗ್ನ ಕಳ್ಕೊಂಡ್ಬಿಡುತ್ತೆ. ದಟ್ ಇಸ್ ದ ಮೇಜರ್ ಪ್ರಾಬ್ಲಮ್. ನಾನು ಹೇಳೋದು ನಿಮಗೆ, ವರ್ಡ್ ಟು ವರ್ಡ್ ಟ್ರಾನ್ಸ್ಲೇಟ್ ಮಾಡಬೇಡಿ ಅಂತ. ಸೆಂಟೆನ್ಸ್ ಟು ಸೆಂಟೆನ್ಸ್ ಮಾಡಿದಾಗ ನೀವು ನೆನಪಿನಲ್ಲಿ ಇಟ್ಕೊಳ್ಬೇಕಾದಂತಹ ಒಂದು ಅಂಶ ಏನಂತಂದ್ರೆ, ಯು ಶುಡ್ ನಾಟ್, ಟೆನ್ಸಸ್ ಇರುತ್ತಲ್ಲ, ಅಂದರೆ ಕಾಲಗಳು ಚೇಂಜ್ ಆಗಬಾರ್ದು. ಅಂದರೆ ಭೂತಕಾಲ ಇದ್ದಿದ್ದು ಭೂತಕಾಲನೇ ಇರಬೇಕು, ಭವಿಷ್ಯತ್ ಕಾಲ ಇದ್ದಿದ್ದು ಭವಿಷ್ಯತ್ ಕಾಲ ಇರಬೇಕು, ವರ್ತಮಾನ ಕಾಲ ಇದ್ದಿದ್ದು ವರ್ತಮಾನ ಕಾಲ ಇರಬೇಕು. ಪಾಸ್ಟ್, ಪ್ರೆಸೆಂಟ್, ಫ್ಯೂಚರ್, ಈ 3 ಟೆನ್ಸ್ಗಳ ನಾಲೆಡ್ಜ್ ನಿಮ್ಗಿರಬೇಕು. ಒಂದು ಪದಗಳ ಪರಿಚಯ, ವೊಕ್ಯಾಬ್ಯುಲರಿ ಗೊತ್ತಿರಬೇಕು. ಇನ್ನೊಂದು ನಾನು ಏನು ಹೇಳಿದೆ, ಸೆಕೆಂಡ್ ರೂಲ್ಸ್ ಟು ಫಾಲೋ, ವರ್ಡ್ ಟು ವರ್ಡ್ ಮಾಡಬಾರ್ದು, ಸೆಂಟೆನ್ಸ್ ಟು ಸೆಂಟೆನ್ಸ್ ಮಾಡಬೇಕು. ಮೂರನೇದು ಇನ್ನೊಂದು ಯಾವುದು, ಕಾಲಗಳ ಪರಿಜ್ಞಾನ ಇರಬೇಕು. ಇವಾಗ ಒಂದು ನಾನು ಪ್ರತಿ ಕ್ಲಾಸಸ್ಸು ನಿಮ್ಗೆ ಅದನ್ನೇ ಹೇಳ್ತಾ ಇರ್ತೀನಿ, ಆಗೋಗಿರುತ್ತೆ ಕೊಲೆನೋ ಅಥವಾ ದರೋಡೆನೋ, ಇಟ್ ವಿಲ್ ಹ್ಯಾಪನ್ ಅಂತ ನೀವು ಬರೆದ್ರೆ ಎಕ್ಸಾಮಲ್ಲಿ ಅಥವಾ ರಿಪೋರ್ಟಲ್ಲಿ, ಮುಂದೆ ಆಗುತ್ತೆ ಅಂತ ಪ್ರಿಡಿಕ್ಟ್ ಮಾಡ್ತಾ ಇದ್ದೀರಾ ನೀವು, ಆಗಿರೋದ್ರ ಬಗ್ಗೆ ತಾನೇ ರಿಪೋರ್ಟ್ ಬರೀಬೇಕು. ಸೊ ಈ ಒಂದು 3 ಅಂಶಗಳನ್ನ ನೀವು ಮನಸ್ಸಲ್ಲಿ ಇಟ್ಕೊಂಡು ಟ್ರಾನ್ಸ್ಲೇಷನ್ನ ಪ್ರಾಕ್ಟೀಸ್ ಮಾಡಿದರೆ ಎಕ್ಸಾಮಲ್ಲಿ ಇಟ್ ಈಸ್ ಈಸಿ. ಒಂದೆರಡು ಎಕ್ಸಾಂಪಲ್ಸ್ ನೋಡೋಣ. ಕಾದಂಬರಿಯ ಕಥಾಹಂಬರ ಮಲೆನಾಡಿನ ಸುಂದರ ಪ್ರಕೃತಿ, ಹಳ್ಳಿಯ ಬದುಕು ಮತ್ತು ಜಮೀನ್ದಾರಿ ವ್ಯವಸ್ಥೆಯ ಮಧ್ಯೆ ನಡೆಯುತ್ತದೆ. ಏನ್ ಹೇಳ್ತಾ ಇದ್ದಾರೆ? ಕಾದಂಬರಿದು ಒಂದು ಕಥಾಹಂಬರ ಮಲೆನಾಡಿನ ಪ್ರಕೃತಿ, ಹಳ್ಳಿಯ ಬದುಕು ಮತ್ತು ಜಮೀನ್ದಾರಿ ವ್ಯವಸ್ಥೆಯ ಮಧ್ಯೆ ನಡೆಯುತ್ತದೆ. The novel or else the heart of the novel revolve around nature of the ಮಲ್ನಾಡ್, ಈ ಕಾಮ ಮತ್ತೆ ಫುಲ್ ಸ್ಟಾಪ್ ನೀವು ಗಮನದಲ್ಲಿ ಇಟ್ಕೊಬೇಕು. ದೆನ್ ಲೈಫ್ ಆಫ್ ವಿಲೇಜ್ ಪೀಪಲ್ ಆ್ಯಂಡ್ ಫ್ಯೂಡಲ್ ಸಿಸ್ಟಮ್. ಇಲ್ಲಿ ನಿಮಗೆ ಕನ್ಫ್ಯೂಸ್ ಆಗುತ್ತೆ, ಜಮೀನ್ದಾರಿ ಅಂದರೆ ಏನು ಅನ್ನುವಂತಹ ಒಂದು ಮಿಸ್ಟೇಕು ನಿಮಗೆ ಆಗುವಂಥ ಸಾಧ್ಯತೆ ಹೆಚ್ಚಿರುತ್ತೆ. ಸೊ ಯು ಹ್ಯಾವ್ ಟು ಬಿ ವೆರಿ ಕೇರ್ಫುಲ್ ಈ ಒಂದು ಇದನ್ನ ಮಾಡುವಾಗ, ಓಕೆನಾ? ಇದಾದ ತಕ್ಷಣ ನೆಕ್ಸ್ಟ್ ನಿಮಗೆ ಇನ್ನೊಂದು ಮೇಜರ್ಲಿ ಎಲ್ಲಿಂದ ಅಂದರೆ, ಪ್ರಕೃತಿಯ ಮಂಜು, ಮಳೆ, ಹಸಿರು ಕಾಡುಗಳ ಕತೆಗೆ ಆಳವಾದ ವಾತಾವರಣ ನೀಡುತ್ತದೆ. ಮಲೆನಾಡಿನ ಜನರ ಸಂಸ್ಕೃತಿ, ನಂಬಿಕೆಗಳು ಮತ್ತು ಜೀವನ ಶೈಲಿ ಇಲ್ಲಿ ಸ್ಪಷ್ಟವಾಗಿ ಮೂಡಿಬರುತ್ತದೆ. ಇಲ್ಲಿ ಏನಂತ ಬರಿತೀರಾ ಹೇಳಿ? ಯಾವುದೇ ಒಂದು ಮಂಜು ಅಂದ್ರೆ ಏನಂತ ತಗೊಳ್ತೀರಾ? ಪ್ರಕೃತಿಯ ಮಂಜು. ಅದಕ್ಕೆ ನೀವಲ್ಲಿ ವಾಟ್ ಇಟ್ ಈಸ್, ಐಸ್ ಅಂತ ಬರಿತೀರಾ ಅಥವಾ ಏನ್ ಬರಿತೀರಾ?
ಮಳೆ, ಹಸಿರು ಕಾಡುಗಳು ಕತೆಗೆ ಆಳವಾದ ವಾತಾವರಣ ಸೃಷ್ಟಿಸುತ್ತವೆ. ದ ರೇನ್, ದ ಗ್ರೀನರಿ, ದ ಫಾರೆಸ್ಟ್, ವಿಚ್ ಗಿವ್ಸ್ ದ ಕಂಪ್ಲೀಟ್ ಇನ್ ಡೀಟೇಲ್ಸ್ ಟು ದಿಸ್ ನಾವೆಲ್. ರೈನ್ ಡ್ರಾಪ್, ಮಂಜು ಅಂದ್ರೆ ನೀವು ಇಲ್ಲಿ ಏನಂತ ತಗೊಂತೀರಾ ಇದಕ್ಕೆ? ಇಬ್ಬನಿ. ಸೊ ನೆಕ್ಸ್ಟ್, ಮಲೆನಾಡಿನ ಜನರ ಸಂಸ್ಕೃತಿ, ನಂಬಿಕೆಗಳು ಮತ್ತು ಜೀವನ ಶೈಲಿಗಳು ಇಲ್ಲಿ ಸ್ಪಷ್ಟವಾಗಿ ಮೂಡಿ ಬರುತ್ತದೆ. ಇನ್ ದಿಸ್ ನಾವೆಲ್ ಯು ಕ್ಯಾನ್ ಗೆಟ್ ಟು ನೋ ಅಬೌಟ್ ದ ಕಲ್ಚರ್, ಬಿಲೀಫ್ ಅಂಡ್ ಲೈಫ್ ಸ್ಟೈಲ್ ಆಫ್ ದಿ ಮಲ್ನಾಡ್ ಪೀಪಲ್. ಈ ತರ ಡೈರೆಕ್ಟ್ ಇರೋದು ಇಂಡೈರೆಕ್ಟ್ ಆಗುತ್ತೆ, ಸೆಂಟೆನ್ಸ್ ನೀವು ಕನ್ವರ್ಟ್ ಮಾಡುವಾಗ. ಇಂಡೈರೆಕ್ಟ್ ಇರೋದು ಡೈರೆಕ್ಟ್ ಆಗುತ್ತೆ. ಅದಾದ್ಮೇಲೆ ಕಾನೂರು ಗ್ರಾಮದ ಹೆಗ್ಗಡತಿ ಮನೆತನವು ಸಮಾಜದಲ್ಲಿ ದೊಡ್ಡ ಪ್ರಭಾವವನ್ನು ಹೊಂದಿದೆ. ಹೆಗ್ಗಡತಿ ಮನೆತನ ಸಮಾಜದಲ್ಲಿ ದೊಡ್ಡ ಪ್ರಭಾವವನ್ನು ಹೊಂದಿದೆ. ದ ಹೆಗ್ಗಡತಿ, ಇವೆಲ್ಲ ಚೇಂಜ್ ಮಾಡಕ್ ಹೋಗ್ಬೇಡಿ ಅಲ್ಲಿ. ಹೆಗ್ಗಡತಿ ಡೈನಾಸ್ಟಿ has, or you can write have, greatest or greater impact in the society. ಆ ಮನೆತನದ ಹಿರಿಯರ ಅಧಿಕಾರ ಮತ್ತು ಸಂಪ್ರದಾಯ ಪಾಲನೆಯ ಗ್ರಾಮದಲ್ಲಿ ಗಾಢವಾಗಿ ನೆಲೆಸಿದೆ. ಆ ಮನೆತನದ ಅಧಿಕಾರ ಮತ್ತು ಸಂಪ್ರದಾಯದ ಗ್ರಾಮದಲ್ಲಿ ಗಾಢವಾಗಿ ನೆಲೆಸಿದೆ. ಕುಟುಂಬದ ಗೌರವ ಮತ್ತು ಪ್ರತಿಷ್ಠೆಯನ್ನು ಕಾಪಾಡಲು ಅವರ ಕಠಿಣ ನಿರ್ಧಾರಗಳನ್ನು ತೆಗೆದುಕೊಳ್ಳುತ್ತಾರೆ. The Heggadathi dynasty has a complete administration and belief system in that village. Therefore, the family has to maintain the respect and kinship. Therefore, they will take certain difficult decision to maintain it. ಈ ತರ ಒಂದು ಕಂಪ್ಲೀಟ್ ಸೆಂಟೆನ್ಸ್ ಆಗಿ ನೀವು ಬರೀಬೇಕು. ಸೊ ಇದನ್ನ ನಾನು ಆಕ್ಚುಲಿ ಕಾನೂರು ಹೆಗ್ಗಡತಿನೇ ಯಾಕೆ ಕೊಟ್ಟೆ ಅಂತ ಅಂದ್ರೆ, ರೀಸೆಂಟ್ ಎಕ್ಸಾಮ್ಸ್ ಅಲ್ಲಿ ನಿಮಗೆ ಗೊತ್ತೇ ಇದೆ, ಲಾಸ್ಟ್ ಟೈಮ್ ಕರ್ವಾಲೋ ಬಗ್ಗೆ ಫಸ್ಟ್ ಪೇಜ್ ಅಲ್ಲಿ ಏನಿತ್ತು ಹಂಗೆ ಹಾಕಿದ್ರು. ಬಟ್ ಅದು ಬರೆಯೋಕೆ ಈಸಿ ಆಗ್ತಿತ್ತು. ಯಾಕೆ ಹೇಳಿ? ಕಾನ್ವರ್ಸೇಷನ್ ಬಿಟ್ವೀನ್ ಟೂ ಪೀಪಲ್ ಇತ್ತದು. ಸೊ ಅದನ್ನ ಬರೆಯೋಕೆ ಈಸಿ. ಈ ತರ ನಿಮ್ಗೆ ಕಥಾ ಹಂದರ, ಆಮೇಲೆ ಪ್ರಕೃತಿಯ ಮಂಜು, ಸಂಪ್ರದಾಯ ಪಾಲನೆ, ಗಾಢ, ಇಂಥದ್ದೆಲ್ಲ ಬಂದಾಗ ಎಲ್ಲಾ ಪದಗಳದ್ದು ನೀವು ಡಿಟ್ಟೋ ಮೀನಿಂಗ್ ಬರಬೇಕಂತ ಇಲ್ಲ. ಒಂದು ಸೆಂಟೆನ್ಸ್ ನ ಓದಿದಾಗ ವಾಟ್ ಇಟ್ ಟೆಲ್ಸ್ ಅನ್ನುವಂತಹ ಒಂದು ಕಂಪ್ಲೀಟ್ ಮೀನಿಂಗ್ ಬಂದ್ರೂ ಕೂಡ ಅದು ಕರೆಕ್ಟ್ ಆಗುತ್ತೆ. ಸೊ ಅಲ್ಲಿ ನೀವು ಕನ್ಫ್ಯೂಸ್ ಆಗಕ್ ಹೋಗ್ಬೇಡಿ, ಆಯ್ತಾ? ಇದನ್ನ ನೀವು ಇಷ್ಟು ನಿಮ್ಗೆ ಹೋಮ್ ವರ್ಕ್. ನೆಕ್ಸ್ಟ್, ಹೆಗ್ಗಡತಿ ಅಂದ್ರೆ ಮನೆಯ ಒಡತಿ. ಸೊ ಆ ಒಂದು ಕಂಪ್ಲೀಟ್ ಬುಕ್ ರಿವಾಲ್ವ್ ಆಗಿರೋದು ಸುಬ್ಬಮ್ಮ ಅಂತ ಹೇಳಿ, ಅವರು ಕಾನೂರು ಊರಿನ ಹೆಗ್ಗಡೆಯವರ ಹೆಂಡತಿ ಆಗಿರ್ತಾರೆ. ಅವರು ಹೇಗೆ ಒಂದು ಮನೆತನದ ಗೌರವವನ್ನು ಕಾಪಾಡ್ತಾರೆ ಅನ್ನೋದ್ರ ಮೇಲೆ. ಈಗ ನಿಮ್ಗೆ ಆ ಬುಕ್ದು ಸ್ವಲ್ಪ ಜಸ್ಟ್ ಗೊತ್ತಿದ್ರೆ ಯು ಕ್ಯಾನ್ ರೈಟ್, ಬಟ್ ಯು ಕಾಂಟ್ ಟೆಲ್. ಅವರು ನೆಕ್ಸ್ಟ್ ಯಾವ್ದಾದ್ರು ಪ್ರೀವಿಯಸ್ ಬುಕ್ಸ್ದು ಹಳೆ ಬುಕ್ಗಳನ್ನೆಲ್ಲ ಹಾಕಿದ್ರೆ ನಿಮ್ಗೇನು ಮಾಡೋಕ್ಕಾಗಲ್ಲ. ಮುಖಜ್ಜೆ ಕನಸುಗಳನ್ನ ನಾವು ಎಕ್ಸ್ಪೆಕ್ಟ್ ಮಾಡ್ಬೋದು. ಸೊ ವಿಲ್ ಸಿ. ಇದು ನೀವು ಈ 4 ಲೈನ್ನ ನೀವು ಮಾಡಿ. ಅಲ್ಲ, ಎಕ್ಸಾಮ್ ಅಲ್ಲಿ ಯು ಹ್ಯಾವ್ ಟು ಬಿ ರೆಡಿ. ಇವಾಗ ನಿಮಗೆ ನೋಡಿ, ಸೋಷಿಯಲ್ ಸೈನ್ಸ್, ಪಾಲಿಟಿ ಮೇಲೆ ಇಂಥದ್ದೆಲ್ಲ ಕೊಟ್ರೆ ನಿಮ್ಗೆ ಈಸಿಯಾಗಿ ಏನ್ ಮಾಡ್ತೀರಾ, ಟ್ರಾನ್ಸ್ಲೇಟ್ ಮಾಡ್ತೀರಾ. ಯಾಕೆ ಹೇಳಿ? ಬಿಕಾಸ್ ಯು ವಿಲ್ ಬಿ ಸ್ಟಡಿಯಿಂಗ್ ದಟ್. ಅದನ್ನ GS ಅಲ್ಲಿ ಓದಿರ್ತೀರಾ. ಬಟ್ ಕನ್ನಡದ ಈ ತರ ಕೊಟ್ಟಾಗ್ಲೇನೆ ನಿಮ್ಗೆ ಚಾಲೆಂಜಸ್ ಗೊತ್ತಾಗೋದು. ದೆನ್ ವಾತಾಪಿ ಕಾದಂಬರಿ ಚಾಲುಕ್ಯರ ಕಾಲಘಟ್ಟದ ಹಿನ್ನೆಲೆಯಲ್ಲಿದೆ. ವಾತಾಪಿ ಚಾಲುಕ್ಯರ ಸಾಮ್ರಾಜ್ಯದ ರಾಜಧಾನಿಯಾಗಿತ್ತು. ದ ನಾವೆಲ್ ವಾತಾಪಿ revolves around the Chalukya's kingdom. Vatapi was the capital of Chalukya dynasty. Vatapi
ರಾಜಕೀಯ ಸಂಘರ್ಷಗಳು ದಕ್ಷಿಣ ಭಾರತದ ಶಕ್ತಿ ಸಾಮರ್ಥ್ಯಗಳ ಪೈಪೋಟಿ ಮತ್ತು ಸಾಮ್ರಾಜ್ಯದ ವೈಭವ ಈ ಕೃತಿಯಲ್ಲಿ ಕೇಂದ್ರವಾಗಿದೆ. ಈ ಕೃತಿಯ ಕೇಂದ್ರವಾಗಿದೆ. ದ central theme of this novel is about the southern Indian kingdom and their administrative skills as well as their political ಅಚೀವ್ಮೆಂಟ್ಸ್. ಹಿಂಗೆ ಬರಬೇಕು ಒಂದು ಕಂಪ್ಲೀಟ್ ಸೆಂಟೆನ್ಸ್ ಅಂತಂದರೆ, ಇಲ್ಲ ನಿಮಗೆ ಕಷ್ಟ ಆಗ್ಬಿಡುತ್ತೆ ಅಲ್ವಾ. ಸಿ ದಿಸ್ ಇಸ್ ನಾಟ್ ಮೈ ಫಸ್ಟ್ ಕ್ಲಾಸ್ ಆ್ಯಂಡ್ ನಿಮಗೆ ಆ್ಯಂಡ್ ಯು ವಿಲ್ ಕಮೆಂಟಲ್ಲಿ ಹೇಳ್ತೀರಾ ಮ್ಯಾಮ್ ಟ್ರಾನ್ಸ್ಲೇಷನ್ ಕ್ಲಾಸ್ ಮಾಡಿಕೊಡಿ ಅಂತ. ಬಟ್ ನಿಮ್ಮಿಂದ ಏನು ರೆಸ್ಪಾನ್ಸ್ ಬರಲ್ಲ ನನಗೆ, ಅದೇ ಪ್ರಾಬ್ಲಮ್ ಆಗ್ತಿರೋದು. ಇವಾಗ ನಾನು ಅಲ್ಲಿ 4 ಲೈನ್ ಮಾಡಿ ಟ್ರಾನ್ಸ್ಲೇಷನ್ ಅಂತ ಹೇಳಿರ್ತೀನ, ಯು ಡೋಂಟ್ ಡೂ ಇಟ್. ನನಗೆ ಹೆಂಗೆ ಗೊತ್ತಾಗುತ್ತೆ ನೀವು ಅದನ್ನ ಕಲಿತಿದ್ದೀರೋ ಇಲ್ವೋ ಅನ್ನೋದು. ಆ್ಯಂಡ್ ಟ್ರಾನ್ಸ್ಲೇಷನ್ ಎಲ್ಲ 1-2 ದಿನದಲ್ಲಿ ಬರೋದೇ ಇಲ್ಲ. ಅದು ಕನ್ನಡ ಮೀಡಿಯಂ ಅವರಿಗಂತೂ ಇಂಗ್ಲೀಷ್ ಟು ಕನ್ನಡ, ಕನ್ನಡ ಟು ಇಂಗ್ಲೀಷು. ತುಂಬ ಜನ ಅಲ್ಲಿ PSI ಅಲ್ಲಿ ಪೇಪರ್ 1 ಕಮ್ಮಿ ಮಾರ್ಕ್ಸ್ ತೆಗಿತಾ ಇರೋದೇ ಅದೇ ರೀಸನ್ನಿಗೆ. ಐ ನೋ ದ್ಯಾಟ್ ಇಟ್ಸ್ ಡಿಫಿಕಲ್ಟ್ ಫಾರ್ ಯು, ಬಟ್ ಇಟ್ಸ್ ನಾಟ್ ಇಂಪಾಸಿಬಲ್ ಅಲ್ವಾ. ಆ್ಯಂಡ್ ಅಲ್ಲಿ ಅವ್ರು ನಾನು ಹೇಳ್ದಂಗೆ ಈಚ್ ಆ್ಯಂಡ್ ಎವ್ರಿ ವರ್ಡ್ದು ಎಕ್ಸಾಕ್ಟ್ ಮೀನಿಂಗ್ನ ಅವ್ರು ಎಕ್ಸ್ಪೆಕ್ಟ್ ಮಾಡಲ್ಲ. ದೇ ಎಕ್ಸ್ಪೆಕ್ಟ್ ಹೋಲ್ ಸೆಂಟೆನ್ಸ್ದು ಮೀನಿಂಗ್. ಟ್ರಾನ್ಸ್ಲೇಷನ್ ಅಂದರೆ ಈಗ ನಿಮಗೆ ಬೇರೆ ನಾನು ಹೇಳ್ದಂಗೆ ಈಗ ಆಂಧ್ರ ಪ್ರದೇಶಕ್ಕೆ ಯಾವುದೋ ಒಂದು ಕೇಸ್ ಸಾಲ್ವ್ ಮಾಡೋಕೆ ಹೋಗ್ತೀರಾ, ಅಲ್ಲಿ ನಿಮಗೆ ಅದನ್ನ ಅರ್ಥ ಮಾಡಿಕೊಂಡು ಕನ್ನಡಕ್ಕೆ ಬರೆಯುವಷ್ಟು ಕೆಪಬಿಲಿಟಿ ಇರಬೇಕು. ಅರ್ಥ ಆಗ್ತಿದೆ ಅಲ್ವಾ. ಈ ಕಾದಂಬರಿಯಲ್ಲಿ ಪ್ರೇಮ ಕಥೆಯೂ ಇದೆ. ರಾಜಕೀಯ ಪರಿಸ್ಥಿತಿಗಳು ಮತ್ತು ಯುದ್ಧದ ಮಧ್ಯೆ ಪ್ರೀತಿ ಸಂಕೀರ್ಣವಾಗುತ್ತವೆ. ವೈಯಕ್ತಿಕ ಸಂತೋಷ ಮತ್ತು ದೇಶಭಕ್ತಿ ನಡುವೆ ಸಂಘರ್ಷ ಉಂಟಾಗುತ್ತದೆ. ಇದು ನೋಡಿ ನಿಮ್ಮ ಲೈಫಿಗೆ ಪರ್ಫೆಕ್ಟ್ ಎಕ್ಸಾಂಪಲ್ ಇದು. ಹೆಂಗೆ ಹೇಳಿ, ಈ ಕಡೆ ಪರ್ಸ್ನಲ್ ಲೈಫೂ ಕರೆಕ್ಟಾಗಿ ನೋಡ್ಕೊಬೇಕು, ಈ ಕಡೆ ಪ್ರೊಫೆಷ್ನಲ್ ಲೈಫ್ ಅಂದರೆ ಕರಿಯರು ನೋಡಬೇಕು. ಅದ್ರ ಎರಡರ ಮಧ್ಯ ಸಿಕ್ಕಾಕೊಂಡು ಈ ಕಡೆ ಪರ್ಸ್ನಲ್ ಲೈಫು ಇರಲ್ಲ, ಈ ಕಡೆ ಪ್ರೊಫೆಷ್ನಲ್ ಲೈಫು ಇರಲ್ಲ. ದಿಸ್ ಇಸ್ ದ 99% ಆಫ್ ದ ಆಸ್ಪರೆಂಟು ಜೀವನ. ಸೊ ನಿಮ್ಮ ಲೈಫ್ ನಿಮಗೆ ಗೊತ್ತಿದ್ರೂ ಕೂಡ ನೀವು ಟ್ರಾನ್ಸ್ಲೇಟ್ ಮಾಡ್ಬೋದು. ಇನ್ ದಿಸ್ ನಾವೆಲ್, ದ ನಾವೆಲ್ ಕಂಟೈನ್ಸ್ ದ ಲವ್ ಸ್ಟೋರೀಸ್ ಆಸ್ ವೆಲ್. ಹಿಂಗೆ ಬರಿಬೇಕು, ದ ನಾವೆಲ್ ಕಂಟೈನ್ಸ್ ದ ಲವ್ ಸ್ಟೋರೀಸ್ ಆಸ್ ವೆಲ್. ರಾಜಕೀಯ ಪರಿಸ್ಥಿತಿಗಳು ಮತ್ತು ಯುದ್ಧದ ಮಧ್ಯೆ ಪ್ರೀತಿ ಸಂಕೀರ್ಣವಾಗುತ್ತದೆ. ಯು ಶುಡ್ ರೈಟ್ ದಟ್ ದ ಪೊಲಿಟಿಕಲ್ ಇಶ್ಯೂಸ್ and the war which evade the love life. ನೆಕ್ಸ್ಟ್, ವೈಯಕ್ತಿಕ ಸಂತೋಷ ಮತ್ತು ದೇಶಭಕ್ತಿ ನಡುವೆ ಸಂಘರ್ಷ ಉಂಟಾಗುತ್ತದೆ. ದಿಸ್ ಕ್ರಿಯೇಟ್ಸ್ ದ ಹಸಲ್ ಬಿಟ್ವೀನ್ ಪರ್ಸನಲ್ ಹ್ಯಾಪಿನೆಸ್ ಆ್ಯಂಡ್ ಪ್ಯಾಟ್ರಿಯಾಟಿಸಮ್ ಅಂತ ಬರೀರಿ. ಸೊ ಇಷ್ಟು ಬರೆದಾಗ ಏನಾಗುತ್ತೆ ಅಂದರೆ ಓವರ್ ಆಲ್ ನಿಮಗೆ ಒಂದು ಜಿಸ್ಟ್ ಸಿಗುತ್ತೆ. ಓಕೆ, ಇದನ್ನ ಹಿಂಗೆ ಓದಿದಾಗ ಕೆಲವುದು ನಾನು ಇವ್ಯಾಲ್ಯೂಯೇಷನ್ ಮಾಡುವಾಗ ಕೆಲವು ಪೇಪರ್ನ ನೋಡ್ತೀನಿ, ಅರ್ಥನೇ ತಪ್ಪಿರುತ್ತೆ. ಏನೋ ಒಂದು ಬರೆಯಕ್ಕೆ ಹೋಗಿರ್ತಾರೆ, ಏನೋ ಒಂದು ಬರೆದಿರ್ತಾರೆ. ಸೊ ಪ್ಲೀಸ್ ಸ್ವಲ್ಪ ನೀವು ಇಂಗ್ಲಿಷ್ ಗ್ರಾಮರ್ ಬುಕ್ನ ಓದಬೇಕಾಗುತ್ತೆ. And you have to be very careful with is, was and will. As I said, is, was, will ಬಗ್ಗೆ. This is because tenses. English though. Wings of Fire is the inspiring autobiography of the APJ Abdul Kalam. Wings of Fire ಎಂಬುದು APJ ಅಬ್ದುಲ್ ಕಲಾಂ ಅವರ ಆತ್ಮ ಚರಿತ್ರೆಯಾಗಿದೆ. which narrates his journey from the humble childhood in Rameshwara to becoming one of the greatest scientists. ಇದು ಅವರ ಜೀವನ ರಾಮೇಶ್ವರ ಎಂಬ ಚಿಕ್ಕ ಗ್ರಾಮದಿಂದ ಪ್ರಾರಂಭವಾಗಿ ಅವರು ಭಾರತದ ಒಬ್ಬ ಗ್ರೇಟೆಸ್ಟ್ ಅಸಾಮಾನ್ಯ ಆಗಿದ್ದು ಹೇಗೆಂಬುದನ್ನು ತಿಳಿಸುತ್ತದೆ. ಈ ಥರ ಬರಿಬೇಕು ನೋಡಿ. ಇಂಗ್ಲೀಷಿಂದ ಕನ್ನಡಕ್ಕೆ ಮಾಡೋದು ಸ್ವಲ್ಪ ಈಸಿ,
ಇಂಗ್ಲಿಷ್ ಮೀಡಿಯಂ ಅವರಿಗೆ. ಬಟ್ ಇಂಗ್ಲಿಷ್ ಮೀಡಿಯಂ ಅವರಿಗೆ ಕನ್ನಡ ಟು ಇಂಗ್ಲೀಷೇ ಕಷ್ಟ ಆಗುತ್ತೆ, ಬಿಕಾಸ್ ಅವರಿಗೆ ಕನ್ನಡದು ವರ್ಡಿಂಗ್ಸೇ ಪ್ರಾಪರ್ ಆಗಿ ಗೊತ್ತಿರಲ್ಲ, ಅದು ಏನಿದ್ರ ಅರ್ಥ ಅನ್ನೋದು. ಬಟ್ ವೈಸ್ ವರ್ಸ ಆಗುತ್ತೆ, ಕನ್ನಡ ಮೀಡಿಯಂ ಅವರಿಗೆ ಇಂಗ್ಲಿಷ್ ಟು ಕನ್ನಡ ಮಾಡೋದೇ ಕಷ್ಟ ಆಗುತ್ತೆ. ಬಾರ್ನ್ ಇನ್ ಟು ಮಾಡೆಸ್ಟ್ ಫ್ಯಾಮಿಲಿ, ಕಲಾಂ ಲರ್ನ್ ಡಿಸಿಪ್ಲಿನ್, ಫೇತ್, ಹಾರ್ಡ್ ವರ್ಕ್ ಫ್ರಮ್ ಹಿಸ್ ಪೇರೆಂಟ್ಸ್ ಅಂಡ್ ಟೀಚರ್. ಸಾಮಾನ್ಯ ಕುಟುಂಬದಲ್ಲಿ ಜನಿಸಿದ ಅವರು, ಕಲಾಂ ಅವರು ಪೋಷಕರು ಮತ್ತು ಶಿಕ್ಷಕರಿಂದ ಶಿಸ್ತು, ನಂಬಿಕೆ ಮತ್ತು ಕಠಿಣ ಪರಿಶ್ರಮವನ್ನು ಕಲಿತರು. ಈ ತರ. ದೆನ್ ಡಿಸ್ಪೈಟ್ ಫಿನಾನ್ಷಿಯಲ್ difficulties, he pursued his education in physics and aerospace engineering with the determination. ಹಣಕಾಸಿನ ಸಮಸ್ಯೆ ಇದ್ದರೂ ಸಹ ಕಲಾಂ ಅವರು ಅವರ ಶಿಕ್ಷಣವನ್ನು ಫಿಸಿಕ್ಸ್, ಭೌತಶಾಸ್ತ್ರ ಮತ್ತು ಎಂಜಿನಿಯರಿಂಗ್, ಅದನ್ನ ಹಾಗೆ ಬರಿಬೋದು, ಏರೋಸ್ಪೇಸ್ ಇಂಜಿನಿಯರಿಂಗ್ ಅಂತ ನೀವು ಬರಿಬೋದು. ಏರೋಸ್ಪೇಸ್ ಇಂಜಿನಿಯರಿಂಗ್ ಅಲ್ಲಿ ನಿಷ್ಠೆಯಿಂದ ಸಂಪೂರ್ಣಗೊಳಿಸಿದರು. ಈ ತರ ಕೆಲವು ವರ್ಡ್ಸ್ ಇವಾಗ ಏರೋಸ್ಪೇಸ್ ಇಂಜಿನಿಯರಿಂಗಿಗೆಲ್ಲ ಯು ಕ್ಯಾನ್ ರೈಟ್ ಏರೋಸ್ಪೇಸ್. ಇವಾಗ ಎಲೆಕ್ಟ್ರಾನಿಕ್ಸ್ ಇಂಜಿನಿಯರಿಂಗ್ ನೀವು ವಿದ್ಯುನ್ಮಾನ ಅಭಿಯಂತರು ಅಂತ ಬರೆಯಕ್ಕಾಗೋದಿಲ್ಲ, ಯು ಕ್ಯಾನ್ ರೈಟ್ ಏರೋಸ್ಪೇಸ್ ಇಂಜಿನಿಯರಿಂಗ್ ಅಂತ. ಗೊತ್ತಾಗ್ತದೆ ಅಲ್ಲ? ದೆನ್ ಹಿಸ್ ಅರ್ಲಿ ಕರಿಯರ್, ಇದನ್ನ ನೀವು ಮಾಡಿ. ಇವಾಗ ಅರ್ಲಿ ಕರಿಯರ್ ಅಲ್ಲಿ ಇಸ್ರೋದಲ್ಲಿ ಇನ್ವಾಲ್ವ್ ಆಗಿದ್ರು, ಭಾರತದ ಮೊದಲ ಸ್ಯಾಟಲೈಟ್ ಲಾಂಚ್ ಮಾಡಿದ್ರು, ಇದೆಲ್ಲ ನೀವು ಯು ಶುಡ್ ರೈಟ್. ಓಕೆನಾ? ಈ ತರ ಎವ್ರಿ ಡೇ ಅರ್ಧ ಗಂಟೆ ಟ್ರಾನ್ಸ್ಲೇಷನ್ಗೆ ನೀವು ಸ್ಪೆಂಡ್ ಮಾಡಿದ್ರೆ 20ಕ್ಕೆ ಏನಿಲ್ಲ ಅಂದ್ರೂ 16 ಮಾರ್ಕ್ಸ್ ತೆಗಿತೀರಾ. ಐ ಆಮ್ ಶೋರ್ ಅಬೌಟ್ ಇಟ್. ಓಕೆನಾ? ನೆಕ್ಸ್ಟ್ ಒನ್ ಬೆಂಗಳೂರು ಬಗ್ಗೆ ಕೊಟ್ಟಿದ್ದೀನಿ, ಇದನ್ನ ನೀವು ಮಾಡೇ ಮಾಡ್ತೀರಾ ಅಂತ. Bengaluru is capital of Karnataka, is known as Silicon Valley of India due to thriving IT industry. ಬೆಂಗಳೂರು ಕರ್ನಾಟಕದ ರಾಜಧಾನಿ. ಇದನ್ನು ಸಿಲಿಕಾನ್ ವ್ಯಾಲಿ ಆಫ್ ಇಂಡಿಯಾ ಎಂದು ಕರೆಯುತ್ತಾರೆ, ಏಕೆಂದರೆ ಇಲ್ಲಿರುವಂತಹ ಐಟಿ ಇಂಡಸ್ಟ್ರಿಯಿಂದಾಗಿ, ಐಟಿ ಕೈಗಾರಿಕೆಯಿಂದ, ಇನ್ಫಾರ್ಮೇಶನ್ ಟೆಕ್ನಾಲಜಿ. ದ ಸಿಟಿ ಎಂಜಾಯ್ಸ್ ಪ್ಲೆಸೆಂಟ್ ಕ್ಲೈಮೇಟ್ ಥ್ರೂಔಟ್ ದ ಇಯರ್, ಈಸ್ ಟು ಹೋಮ್ ಟು ಮೇಜರ್ ಟೆಕ್ ಪಾರ್ಕ್, ಸ್ಟಾರ್ಟ್ಅಪ್ಸ್ ಅಂಡ್ ಮಲ್ಟಿನ್ಯಾಷನಲ್ ಕಂಪನಿ. ಬೆಂಗಳೂರು, ಈ ಪಟ್ಟಣವು ಪ್ಲೆಸೆಂಟ್ ಕ್ಲೈಮೇಟ್, ಪ್ಲೆಸೆಂಟ್ಗೆ ಏನಂತಾರೆ, ಸುಂದರವಾದ ವಾತಾವರಣನ, ಹಿತಕರವಾದ ವಾತಾವರಣವನ್ನು ವರ್ಷದಾದ್ಯಂತ ಹೊಂದಿರುವುದರಿಂದ ಇದು ಹಲವು ಟೆಕ್ ಪಾರ್ಕ್ಗಳಿಗೆ ಮತ್ತು ಸ್ಟಾರ್ಟ್ಅಪ್ಗಳಿಗೆ ಮತ್ತು ಮಲ್ಟಿನ್ಯಾಷನಲ್ ಅಂತಾರಾಷ್ಟ್ರೀಯ ಕಂಪನಿಗಳಿಗೆ ಮನೆಯಾಗಿದೆ, ಅಥವಾ ಅಂತಾರಾಷ್ಟ್ರೀಯ ಕಂಪನಿಗಳು ಬೇರೂರಲು ಕಾರಣವಾಗಿದೆ ಅಂತ ಬರಿಬೇಕು. ಎಷ್ಟು ಬ್ಯೂಟಿಫೈ ಮಾಡಿ ಬರಿತೀರಲ್ಲ, ಅಷ್ಟು ಓದೋರಿಗೆ ಏನೋ ಬರ್ದಿದ್ದಾನೆ ಹುಡುಗ ಅನ್ಸುತ್ತೆ. ನೀವು ಸುಮ್ಮನೆ ಓಕೆ ಹಿಂಗೆ ಸ್ಟಾರ್ಟ್ಅಪ್ ಮಲ್ಟಿನ್ಯಾಷನಲ್ ಕಂಪ್ನೀಸ್ ಇದೆ ನೋಡಿ, ಹಿತಕರವಾದ ವಾತಾವರಣ ಅಂತ ಬರೆದ್ರೆ ಎಷ್ಟು ಚೆನ್ನಾಗಿ ಅನ್ಸುತ್ತೆ ಅಲ್ವಾ? ಹಿತಕರವಾದ ವಾತಾವರಣ, ಹಲವು ಕಂಪನಿಗಳು ಇಲ್ಲಿ ಬೇರೂರಿವೆ, ಈ ತರ ವರ್ಡ್ಸ್ ಯೂಸ್ ಮಾಡಿ. ಸ್ವಲ್ಪ ಕನ್ನಡ ನಾಲೆಡ್ಜ್ ಇದೆ ಅಂತ ತೋರಿಸ್ಕೊಳ್ಳಿ. ಇಟ್ ಆಲ್ಸೋ ಹ್ಯಾಸ್ ಪ್ರೆಸ್ಟೀಜಿಯಸ್ ಇನ್ಸ್ಟಿಟ್ಯೂಷನ್ ಲೈಕ್ IAS and hub of innovation, education and research. ಬೆಂಗಳೂರಿನಲ್ಲಿ ಮಹತ್ವಪೂರ್ಣವಾದಂತಹ ಸಂಸ್ಥೆಗಳಾದ ಇಂಡಿಯನ್ ಇನ್ಸ್ಟಿಟ್ಯೂಷನ್ ಆಫ್ ಸೈನ್ಸ್ ಮತ್ತು ಇನೋವೇಷನ್ಗೆ ಇದು ಒಂದು ಕೇಂದ್ರ ಬಿಂದುವಾಗಿರುವುದರಿಂದ ಇಲ್ಲಿ ಶಿಕ್ಷಣ ಮತ್ತು ರಿಸರ್ಚ್ಗೆ ಏನಂತಾರೆ, ರಿಸರ್ಚ್ ಅಂಡ್ ಡೆವಲಪ್ಮೆಂಟ್, ಸಂಶೋಧನೆಗೆ ಇದು ಒಂದು ಕೇಂದ್ರ ಬಿಂದುವಾಗಿದೆ. ನೋಡಿ, ಬರೀ ಕೇಂದ್ರವಾಗಿದೆ ಅಂತ ಬರೆಯೋದಕ್ಕಿಂತ ಕೇಂದ್ರ ಬಿಂದುವಾಗಿದೆ ಅಂತ ಬರೆದ್ರೆ ಅಲ್ವಾ, ಸೆಂಟರ್ ಆಫ್ ಅಟ್ರಾಕ್ಷನ್. ನೀವು ವರ್ಡ್ಸ್ನ ಹೆಂಗ್ ಯೂಸ್ ಮಾಡ್ತೀರಾ ಅದ್ರ ಮೇಲೆ ನಿಮ್ಗೆ 6 ಕೊಡೋದಾ ಅಥವಾ 7 ಕೊಡೋದಾ ಅಂತ ಡಿಸೈಡ್ ಮಾಡ್ತಾರೆ ಅವರು. ಈಗ ಆಸ್ ಇಟ್ ಈಸ್ ನೀವು ಇಲ್ಲಿರೋದನ್ನ ಟ್ರಾನ್ಸ್ಲೇಟ್ ಬರೆದ್ರೆ 6 ಮಾರ್ಕ್ಸ್ ಅಂತೂ ಕೊಡ್ತಾರೆ, ಬಟ್ ಸ್ವಲ್ಪ ಬ್ಯೂಟಿಫೈ ಮಾಡಬಾದ್ರೆ 7.5 to 8 ಮಾರ್ಕ್ಸ್ ತನಕ ಕೊಡುವ ಸಾಧ್ಯತೆ ಇರುತ್ತೆ. ಸೊ ಪ್ರತಿದಿನ ದಯವಿಟ್ಟು ಇದನ್ನ ವರ್ಕ್ ಮಾಡಿ. ಎವ್ರಿ ಡೇ 5 ವೊಕ್ಯಾಬ್ಯುಲರಿ ಕನ್ನಡದಲ್ಲಿ, 5 ವೊಕ್ಯಾಬ್ಯುಲರಿ ಇಂಗ್ಲಿಷಲ್ಲಿ ಮಾಡಿ. ಯು ವಿಲ್ ಡೆಫಿನೆಟ್ಲಿ ಗೆಟ್ ಗುಡ್ ಮಾರ್ಕ್ಸ್. ಇವತ್ತಿಗೆ ಸಾಕು. ಇವಾಗ ನೀವು ಇದನ್ನ ನಾನು 2 ಲೈನ್ ಹೇಳಿದ್ದೇನೆ, ಉಳಿದಿರೋ 2-3 ಲೈನ್ ಬಿಟ್ಟಿರೋದನ್ನ ದಯವಿಟ್ಟು ನೀವು ವರ್ಕ್ ಮಾಡಿ. ಅಂಡ್ ಇತ್ತೀಚೆಗೆ ನೋಡಿ PSI 402 ಅಲ್ಲಿ 1 ಪೇಜ್ ಕೊಟ್ಬಿಟ್ಟಿದ್ದಾರೆ.
ಟ್ರಾನ್ಸ್ಲೇಟ್ ಮಾಡಿ ಅಂತ. ದಟ್ಸ್ ನಾಟ್ ಈಸಿ, ರೈಟ್? ಓಕೆ, ಯು ಕ್ಯಾನ್ ಮೇಕ್ ಇಟ್. ಆಲ್ ದ ಬೆಸ್ಟ್. ಇದನ್ನ ವರ್ಕ್ ಮಾಡಿ, ಓಕೆನಾ? ವಿಲ್ ಸಿ ಯು ಇನ್ ದ ನೆಕ್ಸ್ಟ್ ಕ್ಲಾಸ್. ಥ್ಯಾಂಕ್ ಯು ಒನ್ ಆ್ಯಂಡ್ ಆಲ್.